0.25% ಇವತ್ತು ದೊರಕಿದೆ. ಅವರ ಒಂದು ನೆನಪು ಸಹ ನಮಗೆ ಇವತ್ತು ಬೇಕು ಅಂತ ಹೇಳಿ ಅರುಣ್ ಕುಮಾರ್ ಸರ್ ಗೊತ್ತಿತ್ತಿಲ್ಲ, ನಾನು ಹಂಗಾಗಿ ಹೇಳಿ ಇವತ್ತು ಒಂದು ಸ್ಮರಣೆಯನ್ನು ಮಾಡಿದ್ದೀವಿ. ಇದು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜನತೆಗೆ ಗೊತ್ತಾಗಲಿ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ವಕೀಲರಾಗಿ ಅದನ್ನ ಒಂದು ಸ್ವಲ್ಪ ತಿಳಿ ಮಾಡಿದ್ವಿ. ಯಾವ ಉದ್ದೇಶದಲ್ಲಿ ನೀವು ಬಳಸ್ತೀರಾ ಅದ್ರ ಮೇಲೆ ಕೇಸ್ ಹಾಕಬೇಕು ಹಾಕಬಾರ್ದು ಅನ್ನೋಂಥದ್ದು ತೀರ್ಮಾನ ಆಗುತ್ತೆ. ಬರೀ ಮಾದಿಗ ಮತ್ತೆ ಒಲೆಯ ಅಂತ ಬಳಸಿದ್ರೆ ಕೇಸ್ ಆಗಲ್ಲ. ನಾವು ಮಾದಿಗ ಅಂತ ನಮ್ಮ ಸ್ವಾಭಿಮಾನದ ಸಂಕೇತ, ನಮ್ಮ ದೊಡ್ಡ ಇತಿಹಾಸ ಇರೋಂಥ ನಮ್ಮ ಈ ಜಾತಿನ ಹೆಮ್ಮೆಯಿಂದ ಮಾದಿಗ ಅಂತ ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಜೈ ಮಾದಿಗ ಜೈ ಜೈ ಮಾದಿಗ ಅಂತ ನಾವು ಶುರು ಮಾಡಿದ್ವಿ. ಇದಾದ ನಂತರ ಒಂದು 2 ವಿಚಾರಗಳು, ಈ ಏನು ಅಂಬೇಡ್ಕರ್ ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವದ ವಿಚಾರ ಅರುಣ್ ಕುಮಾರ್ ಅವರು ಪ್ರಾಯಶಃ ಅವರ ಬಾಯಿಂದ ಬರ್ತಕ್ಕಂತಹ ನುಡಿಮುತ್ತುಗಳು ನಿಮ್ಮೆಲ್ಲರ ಕಿವಿಯನ್ನ ಇವತ್ತು ತಂಪೆರಿಸ್ತವೆ ಅಂತ ನಾನು ಭಾವಿಸ್ತೀನಿ. ನಿಮ್ಮನ್ನ ಹೊಸ ದಿಕ್ಕಿಗೆ ಕೊಂಡೊಯ್ತವೆ ಅಂತ ನಾನು ಭಾವಿಸಿದ್ದೇನೆ. ಅಂತಹ ಒಬ್ಬ ಅರಿತವಾಗಿರ್ತಕ್ಕಂಥ ಮಾತುಗಾರ ನಮ್ಮ ಮುಂದೆ ಕೂತಿದ್ದಾರೆ. ಇದು ಪ್ರಾಯಶಃ ನಮ್ಮೆಲ್ಲರ ಯಶಸ್ವಿ ಅಂತ ನಾನು ಭಾವಿಸ್ತೇನೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಅಂಥವರು ನಿಮ್ಮ ಎದುರುಗಡೆ ಇರ್ತಕ್ಕಂಥ ಮುಖ್ಯ ಭಾಷಣ ಮಾಡಬೇಕಿತ್ತು, ಕಾರಣಾಂತರಗಳಿದ್ದ ನಾನು ಬರ್ತಿದ್ದೆ ಕಾರ್ಯಕ್ರಮಕ್ಕೆ. ನನ್ನನ್ನ ಈ ಭಾಷಣ ಮಾಡಿ ಅಂತ ಏನು ನಮ್ಮ ದಂಡೋರ ಮಂಜುನಾಥ್ ಅವರು ಹೇಳಿದ್ರು, ನನಗೆ ಬಹಳ ಸಂತೋಷ ಆಯ್ತು. ಯಾಕೆ ಅಂತ ಅಂದ್ರೆ ದಂಡೋರ ಮಂಜುನಾಥ್ ಅವರ ಹಿನ್ನೆಲೆ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತಿದ್ರೆ ಅಥವಾ ನೀಟಾಗಿ ಅಧ್ಯಯನ ಮಾಡಿಬಿಟ್ರೆ ಮಾದಿಗ ಸಮಾಜಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ದಾರೆ ನಿಮಗೆ ಇವತ್ತು 5.250 ಸೌಲಭ್ಯ ಸಿಗ್ಲಿಕ್ಕೆ ಅನ್ನೋದು ಒಂದು ಚಿತ್ರಣ ಕಾಣುತ್ತೆ. ಯಾಕಂದ್ರೆ ಅವರೆಲ್ಲ 36 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು 35 ವರ್ಷದಿಂದ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಕಾನೂನು ಅರಿವು ನಾವು ಮೂಡಿಸ್ತಿದ್ವಿ. ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಸ್ಟ್ 1, 2024 ನಂತರ ಹೋರಾಟದಲ್ಲಿ ದಿನನಿತ್ಯ ತೊಡಗಿಸ್ಕೊಂಡ್ಬಿಟ್ವಿ. ಬಹುಶಃ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. ಆಗಸ್ಟ್ 3ರಿಂದನೇ ನಾವು ಮೈಸೂರಲ್ಲಿ ಶುರು ಮಾಡಿದ್ವಿ. ಅವತ್ತು ನನಗಿನ್ನೂ ಜ್ಞಾಪಕ ಇದೆ, ಮಾಧ್ಯಮದವರು ಕೇಳಿದಂಥ ಒಂದು ಹೇಳಿಕೆಗೆ ಒಂದು ಉತ್ತರ ಕೊಟ್ಟೆ. ಮೊದಲನೇದಾಗಿ ಈ ಭಾಷಣನ ಇನ್ನೂ ಮುಂದುವರ್ಸೋಕ್ಕಿಂತ ಮೊದಲೇ ಈ ಎಲ್ಲ ಮಾಧ್ಯಮದವ್ರಿಗೂ ನಾವು ನಮ್ಮ ಸಮಾಜ ಚಿರುಣಿ. ಏಕೆ ಮಾಧ್ಯಮದವರು, ಅದರಲ್ಲೂ ಸೋಷಿಯಲ್ ಮೀಡಿಯಾ ಮಾಧ್ಯಮದವರು ನಮಗೆ ಕೊಟ್ಟಂಥ ಶಕ್ತಿ ಅಗಾಧವಾದಂಥ ಶಕ್ತಿ. ಆವತ್ತು ಮೈಸೂರು ಪತ್ರಕರ್ತರ ಭವನದ ಹೊರಗಡೆ ಒಂದು ಘೋಷಣೆಯನ್ನ ಮಾಡಿದ್ವಿ. ಅದೇನು ಘೋಷಣೆ ಅಂತ ಅಂದ್ರೆ, ಪರಿಶಿಷ್ಟ ಜಾತಿನಲ್ಲಿ ಈ ರಾಜ್ಯದಲ್ಲಿ ಯಾರು ನಂಬರ್ 1? ಮಾದಿಗರೇ ನಂಬರ್ 1 ಅಂತ ಅಂದ್ವಿ. ಆ ಒಂದು ವಿಡಿಯೋ ವೈರಲ್ ಆಯ್ತು. ನಿಮ್ಗೆ ಇಲ್ಲಿ ಗೊತ್ತಿಲ್ಲ, ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಡಿಜೆ ಕಾನ್ಸೆಪ್ಟ್ ಇಲ್ಲ. ಡಿಜೆ ಗೊತ್ತಾ? ನೀವು ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಬರೀ ಡಿಜೆಗಳೇನೆ. 50,000 ಸಾವಿರ 60,000 ಸಾವಿರ ಕೊಟ್ಬಿಟ್ಟು ಡಿಜೆ ಇಟ್ಕೊಂಡು ಅಲ್ಲೇನ್ ಮಾಡಿದ್ರು, ಈ ಏನು ನಾನೊಂದು ಹೇಳಿಕೆ ಕೊಟ್ಟೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಮಾದಿಗರೇ ನಂಬರ್ 1 ಜನಸಂಖ್ಯೆಯಲ್ಲಿ ಅಂತದನ್ನ ಎಡಿಟ್ ಮಾಡಿಬಿಟ್ಟು ಮಾದಿಗರೇ ನಂಬರ್ 1 ಅಂತದ್ದು ಹೊಡೆದ್ರು. ಡಿಸೆಂಬರ್ 14, 2024 ಈ ಡೇಟ್ ಗೊತ್ತಾ? ಎಷ್ಟು ಜನ ಗಮನಿಸಿದ್ರೆ ಅಟ್ಲೀಸ್ಟ್ ವಿದ್ಯಾವಂತರು. ಡಿಸೆಂಬರ್ 14, 2024 ಆವತ್ತು ನಮ್ಮ ಮಾದಿಗ ಸಮಾಜದ ರಾಜ್ಯ ಮಟ್ಟದ ವಕೀಲರ ಸಮ್ಮೇಳನನ ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಎಷ್ಟು ಜನ ಸೇರಿದ್ವಿ ಗೊತ್ತಾ ವಕೀಲರ ಅವತ್ತು? ಆ ವಿಡಿಯೋ ನೋಡಿದ್ದೀರಾ? ನಮ್ಮ ವಕೀಲರ ವಿಡಿಯೋ ನೋಡಿದ್ದೀರಾ? ನೋಡ್ರ ಕೈ ಎತ್ತಿ ನೋಡೋಣ. ಆವತ್ತು 800 ಜನ ವಕೀಲರು ಕಪ್ಪು ಕೋಟ್ ಧರಿಸಿ DC ಆಫೀಸ್ ಸರ್ಕಲ್ ಮುಂದೆ
ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಕೂಗಿದ್ವಿ. ಯಾಕೆ ಕೂಗಿದ್ವಿ ಗೊತ್ತಾ? ಇಲ್ಲಿವರೆಗೂ ಮಾದಿಗ ಅಂತ ಕೂಗ್ಲಿಕ್ಕೆ ಒಂದ್ ಸ್ವಲ್ಪ ಹಿಂಜರಿಕೆ ಇತ್ತು, ಸರಿ ಅಲ್ವಾ? ಸರಿ ತಾನೆ? ನಾವು ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಕೂಗಿದ್ದು ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಮಾದಿಗ ಸಮಾಜದ ಅಸ್ಮಿತೆ ಸ್ವಾಭಿಮಾನದ ಕಿಚ್ಚಿನ ಈ ಒಂದು ಪದ ಏನಿದೆ, ವಕೀಲರು ಕೋಟ್ ಹಾಕೊಂಡು ಕೂಗಿದ್ರೆ ನಿಮ್ಗೆಲ್ಲ ಆತ್ಮಸ್ಥೈರ್ಯ ಬರುತ್ತೆ ಅಂದ್ಬಿಟ್ಟು ನಾವು ಹಾಗೆ ಕೂಗಿದ್ವಿ. ಅಟ್ಲೀಸ್ಟ್ ಬಂದಿದ್ಯಾ? ಅದೇ ನಮ್ಮ ಯಶಸ್ಸು. ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೇವರಾಜ್ ಅವರಿಗೆ ನಮ್ಮ ಕೃಷ್ಣ ಮತ್ತು ಕವಿರಾಜ್ ಅವರಿಂದ ಸನ್ಮಾನ. ದಯಮಾಡಿ ಮಹಿಳೆಯರು ಎಲ್ಲೆಲ್ಲಿ ಕೂತಿದ್ದೀರಿ ಅಲ್ಲೇ ಕೂತಿರಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹಾಗೂ ಶ್ರೀನಿವಾಸ್ ಅವರಿಂದ ನಮ್ಮ ಹಿರಿಯ ಹೋರಾಟಗಾರ ಅರುಣ್ ಕುಮಾರ್ ಅವರಿಗೆ ಸಮುದಾಯದ ಪರವಾಗಿ ಸನ್ಮಾನವನ್ನ ದಯಮಾಡಿ ಜಾಗ ವಿಶಾಲ ಮಾಡ್ಕೊಳ್ಳಿ, ಎಲ್ಲ ಮುಚ್ಕೋಬೇಡಿ ಪ್ಲೀಸ್.